ಇದು ನಿರಂತರವಾಗಿರುತ್ತಾ ಹೇಗೆ ಸರ್? ನೋಡ್ರಿ, ಪ್ರತಿ 5 ವರ್ಷಕ್ಕೆ ಸಾಕಷ್ಟು ಚುನಾವಣೆಗಳು ಬರುತ್ತೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, MLC ಚುನಾವಣೆ, MP ಚುನಾವಣೆ, ಶಾಸಕರ ಚುನಾವಣೆ, ಇಷ್ಟು ಬರುತ್ತೆ. ಹಂಗಂತೇಳಿ ಚುನಾವಣೆ ಬಂದಿದೆ ಅಂತ ಏನಲ್ಲ. ಏನು ಪಾರ್ಟಿ ಎರಡು ಬಣ ಆಗಿದೆ ಅನ್ನೋದನ್ನ ಕರ್ನಾಟಕ ಜನತೆ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ಕ್ಲಿಯರ್ ಮಾಡಕ್ ನಾವಿವತ್ತು ಒಟ್ಟಾಗಿ ಬಂದಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಮುಂದೂ ಕೂಡ ಒಟ್ಟಾಗಿರ್ತೀವಿ. ಯಾವುದೇ ಚುನಾವಣೆಗಳು ಬಂದರೂ ಕೂಡ ಎಲ್ಲ ಒಟ್ಟಾಗೆ ನಾವು ಫೇಸ್ ಮಾಡ್ತೀವಿ. ಏನು ದಾವಣಗೆರೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದೇ ಕುಟುಂಬದವರು ಆಡಳಿತ ಮಾಡ್ತಾ ಬರ್ತದೆ, ಅದನ್ನ ಅಂತ್ಯ ಮಾಡ್ಬೇಕು. ಹಾಗಾಗಿ ನಮ್ಮ ಪಾರ್ಟಿನಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರುಗಳು ನಾವೆಲ್ಲ 8 ಜನ ಆಸ್ಪಿರೆಂಟ್ಸ್ ಇದೀವಿ. ಅದರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಟ್ರೆ ನಾವು ಗಟ್ಟಿಯಾಗಿ ಅವರನ್ನ ಕೆಲಸ ಮಾಡ್ತೀವಿ ಅಂತೇಳಿ ಇದೊಂದು ಸಂದೇಶವನ್ನ ಕೊಡ್ತಾ ಇದೀವಿ. ದಾವಣಗೆರೆ ಜನತೆನೂ ಕೂಡ ಗೊಂದಲದಲ್ಲಿದ್ರು. ಏನಪ್ಪಾ ಇವರೆಲ್ಲ ಮನೆ ಒಂದು 3 ಬಾಗ್ಲಾಗಿದೆ, ಇನ್ನೇನೋ ಮತ್ತು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಿತ್ತು. ಅದನ್ನೆಲ್ಲ ತೆಗ್ದಿದೀವಿ. ಅದೇ ಜನ ಈ ಸರಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅಂತ ಮಾತಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಪಕ್ಷ ಗೆಲ್ಲಿಸ್ತೀವಿ. ಈ ಒಗ್ಗಟ್ಟು ಕಳೆದ ಬಾರಿ ಎಲೆಕ್ಷನ್ ಇದ್ರೆ ತಾವು ಗೆಲ್ತಿದ್ರೇನೋ ಅನ್ನೋದು ನಿರೀಕ್ಷೆ ಅವಾಗೂ ಇತ್ತು. ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ. ಕಳೆದ ಚುನಾವಣೆಯಲ್ಲಿ ಇದೇ ರಾಜನಹಳ್ಳಿ ಶಿವಕುಮಾರ್ ಅವರು, ಯಶವಂತ ಅಣ್ಣರು, ಆಮೇಲೆ ದಾಸ್ಕರ್ ಶ್ರೀನಿವಾಸ್ ಎಲ್ಲರೂ ದುಡ್ಡು ಕೊಟ್ಟು ಬೆಳಗಿಂದ ರಾತ್ರಿ ತನಕ ಜೊತೆಗಿದ್ದು ತಿಂಗಳಗಟ್ಲೆ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ. ಬಟ್ ಅವಾಗ ಈ ಯಾವ ಬಿಟ್ಟಿ ಭಾಗ್ಯಗಳು ಬಂದು ನಮಗೆ ಸೋಲಾಯ್ತು ಬಿಟ್ರೆ ಮತ್ ಯಾವ್ದು ಏನ್ ನಮಗೇನು ಒಗ್ಗಟ್ಟಿನ ಕೊರತೆ ಏನಾಗಿಲ್ಲ. ಸರ್, ಈಗ ದಾವಣಗೆರೆ